ಕಾಂಗ್ರೆಸ್ ಮನೆಯ ರಾಜಕೀಯ ಗರಿಗೆದರ್ತಾ ಇದೆ. ಕಾಂಗ್ರೆಸ್ ಮನೆಯ ರಾಜಕೀಯ ಬಿಸಿ ಬಿಸಿ ಆಗ್ತಾ ಇದೆ. ನಾಳೆ DCM DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಆದರೆ DCM ದೆಹಲಿಗೆ ಹೋಗ್ತಾ ಇರೋದು ವಿಶೇಷ ಅಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿರುವಂಥ ಪೂರ್ವಭಾವಿ ಬಜೆಟ್ ಸಭೆಯನ್ನು ಕೂಡ ಧಿಕ್ಕರಿಸಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅಫ್ಕೋರ್ಸ್ DK ಶಿವಕುಮಾರ್ ಅವರ ಬಾಯಲ್ಲೇ ಅವರ ಮಾತುಗಳಲ್ಲೇ ಹೇಳೋದಾದರೆ ನನ್ನ ಸಮಸ್ಯೆ ದುಗುಡ ದುಮ್ಮಾನ ಎಲ್ಲ ಹೈಕಮಾಂಡ್ ಹೇಳಬೇಕಲ್ವಾ ಅಂತ ನೇರವಾಗಿಯೇ ಅವರು ಉತ್ತರ ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನವರೆಗೂ ಕೂಡ ಒಂದಾಟ, ನಾಳೆಯಿಂದ ಮತ್ತೊಂದು ಆಟನ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ಮನೆಯಿಂದ ಮೂಡಿಬರ್ತಾ ಇದೆ. ಹಾಗಾದರೆ ದೆಹಲಿ ರಾಜಕಾರಣ ಏನಾಗ್ತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿಲಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೀಟಿಂಗ್ಗೆ DCM DK ಸವಾಲ್. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ಬಜೆಟ್ ನಾನು ಅನೌನ್ಸ್ ಮಾಡ್ತೀನಿ ನಿಮ್ಗೆ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಾಳೆ ಬಜೆಟ್ ಪೂರ್ವಭಾವಿ ಸಭೆಗೆ DK ಗೈರು, ಡೆಲ್ಲಿಗೆ ಪ್ರಯಾಣ. ಅವರೇ ಚೇರ್ಮನ್, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟು DKಶಿ ಪೊಲಿಟಿಕಲ್ ಮೆಸೇಜ್ ಪಾಸ್. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ದಾಖಲೆ. ಸಿಎಂ ಸಿದ್ದರಾಮಯ್ಯ ದಾಖಲೆ ಮೇಲೆ ದಾಖಲೆ ಮುರಿತಿದ್ದಾರೆ. ಇದೀಗ 17ನೇ ಬಾರಿ ಬಜೆಟ್ ಮಂಡಿಸೋಕೆ ಸಿದ್ದರಾಮಯ್ಯ ತುದಿಗಾಲಲ್ಲಿ ನಿಂತಿದ್ದಾರೆ. ಇದಕ್ಕೆ ತಯಾರಿಯಾಗಿ ನಾಳೆ ಬಜೆಟ್ ಪೂರ್ವಭಾವಿ ಸಭೆ ಕರೆದಿದ್ರು. ನಾಳೆ ಸಂಜೆ ಜಲಸಂಪನ್ಮೂಲ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸಭೆ ನಿಗದಿಯಾಗಿತ್ತು. ಸಿಎಂ ಕರೆದ ಬಜೆಟ್ ಸಭೆಗೆ ಗೈರಾಗೋ ಮೂಲಕ DKಶಿ ಸವಾಲ್ ಹಾಕಿರೋದು ಪಟ್ಟದ ಫೈಟ್ ಮತ್ತಷ್ಟು ಕಾವು ಪಡೆದಂತಿದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ರಾಜಕೀಯದಲ್ಲಿ ಸಂಕಷ್ಟದ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋದು DKಗೆ ಕರಗತ. ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ತಾರೆ. ಇದೀಗ ನಾಳೆ ಸಂಜೆ ತಮ್ಮ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆ ಇರುವಾಗಲೇ DK ಗೈರಾಗಿರೋದ್ರ ಹಿಂದೆ ಪಕ್ಕಾ ತಂತ್ರಗಾರಿಕೆ ಇರೋದು ಗೊತ್ತಾಗ್ತಿದೆ. ಇದರಲ್ಲಿ ಯಾವ ಡೌಟೇ ಇಲ್ಲ. ಈ ಮೂಲಕ ಪಟ್ಟದ ಮೇಲೆ ಕಣ್ಣಿಟ್ಟಿರೋ DK ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರಿಗೂ ಸಂದೇಶ ರವಾನಿಸುತ್ತಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ, ಸರ್ಕಾರದ ಮಟ್ಟದಲ್ಲಿ ಯಾವುದೋ ಸಾಮಾನ್ಯ ಸಭೆಗೆ ಗೈರಾಗಿದ್ರೆ ಹೆಚ್ಚು ಮಹತ್ವ ಪಡೆದುಕೊಳ್ತಿರ್ಲಿಲ್ಲ. ಆದ್ರೆ ಇದೀಗ ಸಿದ್ದರಾಮಯ್ಯನವರೇ ಕರೆದ ಬಜೆಟ್ ಪೂರ್ವಭಾವಿ ಸಭೆಗೆ DK ಗೈರಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೇವಲ ಗೈರು ಮಾತ್ರ ಆಗ್ತಿಲ್ಲ, ನಾಳೆ ದೆಹಲಿಗೆ ಕೂಡ ಪ್ರಯಾಣ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋಕೆ ಸಿದ್ಧತೆ ನಡೆಸ್ತಿರುವಾಗಲೇ DK ಏನ್ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ? DKಶಿಯ ಅಸಲಿ ಉದ್ದೇಶ ಆದ್ರೂ ಏನಿದೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನ ನೋಡೋಣ. ಮೊದಲದಾಗಿ ಸಿದ್ದರಾಮಯ್ಯ ಅವರ 17ನೇ ಬಾರಿ ಬಜೆಟ್ಗೆ ನನ್ನ ವಿರೋಧ ಇದೆ ಅನ್ನೋ ಸಂದೇಶ ಇದಾಗಿದೆ. ಪರೋಕ್ಷವಾಗಿಯೇ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಸಂದೇಶ ರವಾನೆ ಮಾಡ್ತಿದ್ದಾರೆ. ಇನ್ನು ಪರ್ಯಾಯ ನಾಯಕತ್ವಕ್ಕೆ ನಾನೇ ನಾಯಕ ಎಂಬ ಪೊಲಿಟಿಕಲ್ ಸಂದೇಶ ಕೂಡ ಆಗಿದೆ. ಒಂದು ವೇಳೆ ಸಿಎಂ ಕರೆದ ಬಜೆಟ್ ಸಭೆಗೆ DK ಹಾಜರಾದ್ರೆ ನಾನೇ ಸಿದ್ದರಾಮಯ್ಯ ಅವರ ನಾಯಕತ್ವ ಒಪ್ಪಿಕೊಂಡಂತೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿಯೇ ನಾಳೆಯ ಪೂರ್ವಭಾವಿ ಸಭೆಗೆ DK ಗೈರಾಗ್ತಿದ್ದಾರೆ. ಸಿಎಂ ಬಜೆಟ್ ಮಂಡನೆ ಮಾಡಲು DK ಪರೋಕ್ಷವಾಗಿಯೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸಿಎಂ ಕರೆದ ಬಜೆಟ್ ಸಭೆಗೆ ಗೈರಾಗೋ ಬಗ್ಗೆ DK ರಿಯಾಕ್ಷನ್ ಹೇಗಿದೆ ಅಂದ್ರೆ, ಬಜೆಟ್ ಸಭೆಗೆ ಅಧಿಕಾರಿಗಳಿರ್ತಾರೆ, ನನಗೆ ಹೈಕಮಾಂಡ್ ಕರೆದಿದ್ದಾರೆ, ಎಲ್ಲವೂ ನಿಮ್ಗೆ ಯಾಕೆ ಹೇಳಬೇಕು ಅಂದಿದ್ದಾರೆ. ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ CM ಒಂದು ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಬಜೆಟ್ಗೆ ಇನ್ನು 1.5 ತಿಂಗಳು ಬಾಕಿ ಇದೆ. ಬಜೆಟ್ಗೂ ಮುಂಚೆ ಇಲಾಖಾವಾರು ಸಭೆ ಮಾಡೋದು ಸಾಮಾನ್ಯ. ಕಳೆದ ಬಾರಿ 15ರಿಂದ 20 ದಿನಗಳು ಇರುವಾಗ ಬಜೆಟ್ ಅಧಿವೇಶನ ಸಭೆಯನ್ನು ಕರೆದಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಆದ ರೀತಿಯಲ್ಲಿ ಪೊಲಿಟಿಕಲ್ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಬಜೆಟ್ಗೆ 1 ತಿಂಗಳು ಮುಂಚೆಯೇ ಪೂರ್ವಭಾವಿ ಸಭೆ ಕರೆಯುವ ಮೂಲಕ ಸಿದ್ದರಾಮಯ್ಯ ಅವರು ಪೊಲಿಟಿಕಲ್ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಈ ಬಾರಿ ಬಜೆಟ್ ನಾನೇ ಮಂಡಿಸ್ತೀನಿ, ಬಜೆಟ್ ಆಗೋವರೆಗೂ ನಾನೇ ಸಿಎಂ ಅನ್ನೋ ಸಂದೇಶ ಪಾಸ್ ಮಾಡ್ತಿದ್ದಾರೆ. ಇನ್ನು ವಿಶ್ಲೇಷಣೆ ಮಾಡೋದಾದ್ರೆ, ಸಿಎಂ ಕರೆದ ಬಜೆಟ್ ಪೂರ್ವಭಾವಿ ಸಭೆ ಏಕಾಏಕಿ ನಿರ್ಧಾರ ಆಗೋದಲ್ಲ. ಮುಂಚಿತವಾಗಿ ಅಧಿಕಾರಿಗಳಿಗೂ ಮಾಹಿತಿ ಕೊಡಲಾಗುತ್ತೆ.
ಡಿಸಿಎಂ ಕಚೇರಿಗೂ ಮೊದಲೇ ಹೇಳಲಾಗುತ್ತೆ. ಮೊದಲೇ ನಿಗದಿಯಾದ ಸಭೆಗೆ ಗೈರಾಗೋ ಮೂಲಕ ಡಿಕೆಶಿ ನೇರವಾಗಿಯೇ ಪೊಲಿಟಿಕಲ್ ಸಂದೇಶ ರವಾನೆ ಮಾಡ್ತಿದ್ದಾರೆ. ದೆಹಲಿಗೆ ಹೋಗೋ ಮುಂಚೆ ಇಂದು ಬೆಂಗಳೂರಿನ ಅಭಿವೃದ್ಧಿ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಬೆಂಗಳೂರಿಗೆ ನಾನೇನ್ ಮಾಡಿದ್ದೀನಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗಾಗಲೇ ನಾನು 12,000 ಬಿಲ್ಡಿಂಗ್ ಪ್ಲಾನ್ಗಳನ್ನ ಈಗಾಗಲೇ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಪ್ಲೈ ಮಾಡಿದ್ದೀವಿ. ಇದು ಡಿಲೇ ಎಲ್ಲ ನಿಂತಿದೆ, ಕರಪ್ಷನ್ ನಿಂತಿದೆ, ಇಂಟರ್ಫಿಯರೆನ್ಸು, ಮಿಡಲ್ ಮ್ಯಾನು ಎಲ್ಲ ಕೂಡ ಇಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ. ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬಜೆಟ್ ಯಾವತ್ತು ಅಂತ ನಾನೇ ಅನೌನ್ಸ್ ಮಾಡ್ತೀನಿ ಅಂದಿದ್ದಾರೆ. ಬಜೆಟ್ ನಾನೇ ಅನೌನ್ಸ್ ಮಾಡ್ತೀನಿ ನಿಮ್ಗೆ ಯಾವತ್ತು ಅಂತ. ಪ್ರಿಪರೇಷನ್ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀನಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀನಿ. ಇದೆಲ್ಲದರ ಮಧ್ಯೆ ಡಿಕೆ ಆಪ್ತರು ಸುಮ್ಮನೆ ಕುಳಿತಿಲ್ಲ. ಇದೀಗ ನೇರವಾಗಿಯೇ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಒಂದು ಅವಕಾಶ ಇಂಥ ಸಂದರ್ಭದಲ್ಲಿ ನೀವು 7.5 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ, ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಯತೀಂದ್ರ ಮಾತಿಗೆ ಬೇಸರ ಹೊರಹಾಕಿದ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟವರ ಮೇಲೆ ಕ್ರಮ ಆಗಲಿ, ವರಿಷ್ಠರು ಮೊದಲು ಬಾಯಿ ಮುಚ್ಚಿಸೋ ಕೆಲಸ ಮಾಡಲಿ ಅಂತ ಆಗ್ರಹಿಸಿದ್ರು. ಅವ್ರಿಗೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರು MLC ಇದ್ದಾರೆ, ಅವರು ಸಾಕಷ್ಟು ವಿಚಾರವಂತರಿದ್ದಾರೆ. ಅವರೇ ಯೋಚನೆ ಮಾಡಬೇಕು. ಇದು ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತದೆ. ಅದು ತೀರ್ಮಾನ ಆಗೋ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ತೀರ್ಮಾನ ಆಗೇ ಆಗ್ತದೆ. ಯತೀಂದ್ರ ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸೋಕ್ಕಾಗಲ್ಲ, ಇನ್ನೊಬ್ರು ಹೇಳಿದ್ರೆ ಮಾಡಲಿಕ್ಕಾಗಲ್ಲ. ಆದರೆ ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಿ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರದು ಅಂತ ಮನವಿ ಮಾಡ್ತೀನಿ. ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ಅದೇನೇ ಹೇಳಿ, ಸಿಎಂ ಬಜೆಟ್ಗೆ ಗೈರಾಗೋ ಮೂಲಕ ಸವಾಲ್ ಹಾಕಿರೋ ಡಿಕೆ ಮುಂದೆ ಅದ್ಯಾವ ಮೆಸೇಜ್ ಪಾಸ್ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು. ಪ್ರಮೋದ್, TV9 ಬೆಂಗಳೂರು.